ಒಬ್ಬ ಸಾಮಾನ್ಯ ಮನುಷ್ಯ, ಆದ್ರೆ ಅವನಲ್ಲಿ ಹರಿತಾ ಇರೋದು ದೇವತೆಗಳ ರಕ್ತ. ಇದು ಮನುಷ್ಯರು ಮತ್ತೆ ದೇವತೆಗಳ ನಡುವಿನ ಯುದ್ಧ, ಭಯ, ಶಕ್ತಿ ಮತ್ತೆ ವಿಧಿಯ ಮಹಾಕಥೆ. ಭಯಾನಕ ರಾಕ್ಷಸರ ವಿರುದ್ಧ ಅಪಾಯಕಾರಿ ಪ್ರಯಾಣ, ಮನುಷ್ಯ ಕುಲವನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಿರುವಂತಹ ಮಹಾಯುದ್ಧ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಕ್ಲಾಶ್ ಆಫ್ ದ ಟೈಟನ್ ಅಂತ. ಇದೊಂದು ಆಕ್ಷನ್, ಫ್ಯಾಂಟಸಿ ಮತ್ತೆ ಅದ್ಭುತ ಸಾಹಸಗಳನ್ನ ಹೊಂದಿರುವಂತಹ ಮೂವಿ. ಮನುಷ್ಯರು ದೇವತೆಗಳ ವಿರುದ್ಧ ಹೋರಾಡೋದಕ್ಕೆ ಹೊರಟಿರುವಂತಹ ಕತೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಶುರುವಾದಾಗ ಈ ಹಿಂದೆ ನಡೆದಿರುವಂತಹ ಅತ್ಯಂತ ಹಳೆ ಕಥೆಗಳನ್ನ ನಕ್ಷತ್ರಗಳು ಮಾತ್ರ ನೋಡಿದವೆ. ಮನುಷ್ಯರು ಮತ್ತೆ ದೇವತೆಗಳಿಗಿಂತ ಮೊದಲು ಈ ಭೂಮಿಯನ್ನ ಮಹಾನ್ ದೈತ್ಯರು, ಶಕ್ತಿಶಾಲಿ ಟೈಟನ್ಸ್ ಗಳು ಆಳ್ವಿಕೆ ಮಾಡಿದವೆ. ಆ ಸಮಯದಲ್ಲಿ ಒಬ್ಬ ದೇವತಾ ಮನುಷ್ಯನಿಗೆ 3 ಜನ ಮಕ್ಕಳು ಹುಡ್ತಾರೆ. ಅವ್ರ ಹೆಸರು ಜಿಹೋಸ್, ಪೊಸಿಡನ್ ಮತ್ತೆ ಎಡಿಸ್ ಅಂತ. ಇವ್ರುಗಳ ಆಳ್ವಿಕೆಯ ಸಮಯದಲ್ಲಿ ಜಿಹೋಸ್ ಎಡಿಸ್ಗೆ ಟೈಟನ್ಸ್ ಗಳ ವಿರುದ್ಧ ಹೋರಾಡೋದಕ್ಕೆ ಒಂದು ಮೋನ್ಸ್ಟರ್ ಕ್ರಿಯೇಚರ್ ನ ರೆಡಿ ಮಾಡು ಅಂತ ಹೇಳ್ತಾನೆ. ಅದರಿಂದ ಅವನು ಒಂದು ಭಯಾನಕ ಕ್ರಿಯೇಚರ್ ನ ಕ್ರಿಯೇಟ್ ಮಾಡ್ತಾನೆ. ಅದ್ರ ಹೆಸರೇ ಕ್ರಾಕನ್ ಅಂತ. ಅದಾದ್ಮೇಲೆ ಜಿಹೋಸ್ ಸ್ವರ್ಗಕ್ಕೆ ರಾಜನಾಗ್ತಾನೆ, ಪೊಸಿಡನ್ ಸಮುದ್ರದ ರಾಜನಾಗ್ತಾನೆ, ಹಾಗೆ ಎಡಿಸ್ ಕತ್ತಲೆ ಪ್ರಪಂಚವಾದ ಪಾತಾಳ ಲೋಕಕ್ಕೆ ರಾಜನಾಗ್ತಾನೆ. ನಂತರ ಜಿಹೋಸ್ ಮನುಷ್ಯರನ್ನ ಸೃಷ್ಟಿ ಮಾಡ್ತಾನೆ. ಅವರ ಪ್ರಾರ್ಥನೆಗಳಿಂದ ದೇವತೆಗಳು ಅಮರರಾಗ್ತಾರೆ. ಆದ್ರೆ ಕಾಲ ಕಳಿತ ಮನುಷ್ಯರು ಬದಲಾಗ್ತಾರೆ. ಅವರು ದೇವತೆಗಳ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ವಿರುದ್ಧ ದಂಗೆಗೇಳಲು ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಗಂಡ್ಮಗು ಜನಿಸುತ್ತೆ. ಅವನೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾನೆ ಅಂತ ಹೇಳ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದು ಶವಪೆಟ್ಟಿಗೆ ಸಮುದ್ರದೊಳಗಡೆಯಿಂದ ಹೊರಗಡೆ ಬಂದು ತೇಲ್ತಾ ಇರುತ್ತೆ. ಅದು ಮೀನ್ ಹಿಡಿಯೋದಕ್ಕೆ ಬಂದಿರುವಂತ ಸ್ಪೈರಸ್ ಕಣ್ಣಿಗೆ ಕಾಣಿಸುತ್ತೆ. ಅದರಿಂದ ಅವನು ಆ ಪೆಟ್ಟಿಗೆನ ಅವನ ದೋಣಿ ಒಳಗಡೆ ತಗೊಂಡು ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ತಾಯಿ ಮತ್ತೆ ಮಗು ಇರ್ತಾರೆ. ಆದ್ರೆ ಮಗು ಮಾತ್ರ ಬದುಕಿರುತ್ತೆ, ತಾಯಿ ಸತ್ತೋಗಿರ್ತಾರೆ. ಆ ಮಗು ಸ್ಪೈರಸ್ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅದರಿಂದ ಅವನೇ ಆ ಮಗುನ ಸಾಕ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದನ್ನೆಲ್ಲ ಒಬ್ಳು ಲೇಡಿ ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾಳೆ. ಅವಳು ಆ ಮಗುಗೆ ಪರ್ಸಿಯಸ್ ಅಂತ ಹೆಸರಿಡ್ತಾಳೆ. ಹೀಗೆ ಕಾಲ ಕಳಿತಾ ಆ ಮಗು ಬೆಳೆದು ಸ್ವಲ್ಪ ದೊಡ್ಡದಾಗುತ್ತೆ. ಇವಳ ಹೆಸರು ಮರ್ಮರ ಅಂತ. ಇವಳು ಸ್ಪೈರಸ್ಗೆ ಹೆಂಡತಿ ಆಗ್ಬೇಕು. ಇವಳು ಕೂಡ ಪರ್ಷಿಯಸ್ ನ ತುಂಬಾನೇ ಇಷ್ಟಪಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಪರ್ಷಿಯಸ್ ಆಕಾಶದಲ್ಲಿ ಸಿಡ್ಲು ಬರ್ತಿರೋದನ್ನ ನೋಡಿ ಅವನ ಸಾಕು ತಂದೆಗೆ ನನ್ನನ್ನ ಭೇಟಿ ಮಾಡೋದಕ್ಕೆ ಒಬ್ಬ ತಮ್ಮ ಅಥವಾ ತಂಗಿ ಬರ್ತಿರ್ಬೋದಲ್ವಾ ಅಂತ ಕೇಳ್ತಾನೆ. ಯಾಕಂದ್ರೆ ಆ ಸಮಯದಲ್ಲಿ ಮರ್ಮರ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದ್ರಿಂದ ಅದಕ್ಕೆ ಸ್ಪೈರಸ್, ನಮ್ಮ ಮಗು ಹುಟ್ಟಿದ್ರೆ ನಿನ್ ಮೇಲಿರೋ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಅನ್ಕೊಳ್ತಿದ್ಯಾ, ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವಾಗ ಪರ್ಷಿಯಸ್, ಅದು ನಿಮ್ಮ ಸ್ವಂತ ಮಗು, ಆದ್ರೆ ನಾನೊಬ್ಬ ಅನಾಥ ಮಗು ಅಂತ ಹೇಳ್ತಾನೆ. ಅದಕ್ಕೆ ಸ್ಪೈರಸ್, ನಾನೇ ನಿನ್ ತಂದೆ, ಮರ್ಮರ ನಿನ್ ತಾಯಿ, ಯಾವಾಗ್ಲೂ ನೀನು ನಮ್ಮ ಪ್ರೀತಿಯ ಮಗನಾಗೆ ಇರ್ತೀಯ. ನಮ್ಮ ಸಂಬಂಧ ರಕ್ತ ಸಂಬಂಧಕ್ಕಿಂತ ದೊಡ್ಡದು. ನಿನ್ ಮೇಲಿರುವಂತ ಪ್ರೀತಿ ರಾಜರ ರಹಸ್ಯಗಳಿಗಿಂತ, ದೇವತೆಗಳ ಭಕ್ತಿಗಿಂತ ದೊಡ್ಡದು. ನನಗೆ ದೇವತೆಗಳ ತಂತ್ರ ಕುತಂತ್ರಗಳು ಗೊತ್ತಿಲ್ಲ, ಆದ್ರೆ ನೀನು ಬದುಕಿರೋದ್ನ ನೋಡಿದ್ರೆ ನಿನ್ನಿಂದ ಮುಂದೆ ಏನೋ ಆಗ್ಬೇಕಾಗಿದೆ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಸೀನ್ 12 ವರ್ಷ ಮುಂದಕ್ಕೆ ಹೋಗುತ್ತೆ. ಅಷ್ಟೊತ್ತಿಗೆ ಪರ್ಷಿಯಸ್ ಬೆಳೆದು ದೊಡ್ಡವನಾಗಿರ್ತಾನೆ. ಅವನ ಫ್ಯಾಮಿಲಿ ಎಲ್ಲ ಮೀನ್ ಹಿಡಿಯೋದಕ್ಕೆ ಅಂತ ಸಮುದ್ರದೊಳಗಡೆ ಬಂದಿರ್ತಾರೆ. ಆದ್ರೆ ಅವತ್ತು ಅವ್ರಿಗೆ ಯಾವುದೇ ರೀತಿ ಮೀನ್ ಸಿಗೋದಿಲ್ಲ. ತುಂಬಾ ದಿನಗಳಿಂದ ಅವ್ರಿಗೆ ಅದೇ ರೀತಿ ಆಗ್ತಿರುತ್ತೆ. ಆದ್ರಿಂದ ಸ್ಪೈರಸ್ ದೇವತೆಗಳಿಗೆ ಸಖತ್ ಬೈತಾ ಇರ್ತಾನೆ. ಅವಾಗ ಮರ್ಮರ, ದೇವತೆಗಳು ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಅವರಿಗೆ ಬೈಯೋದು ಅಷ್ಟು ಸರಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಅವ್ರಿಗೆ ಒಂದು ಹೆಣ್ಮಗು ಹುಟ್ಟಿರುತ್ತೆ. ಅವಳನ್ನ ಕಂಡ್ರೆ ಪರ್ಷಿಯಸ್ಗೆ ತುಂಬಾನೇ ಇಷ್ಟ. ಹೀಗೆ ಅವ್ರುಗಳು ಫಿಶಿಂಗ್ ಮಾಡ್ತಾ ತುಂಬಾ ದೂರ ಹೋಗ್ಬಿಡ್ತಾರೆ. ಅವಾಗ ಅವರಿಗೆ ಆ ಸಮುದ್ರದ ಪಕ್ಕದಲ್ಲಿರುವಂತಹ ಬಂಡೆ ಮೇಲ್ಗಡೆ ಒಂದು ಅದ್ಭುತವಾದ ಜಿಹಾಜ್ ನ ವಿಗ್ರಹ ಕಾಣಿಸುತ್ತೆ. ಅದನ್ನ ಕೆಲವು ಸೈನಿಕರು ಒಡೆದು ಉರುಳಿಸ್ತಾ ಇರ್ತಾರೆ. ಹಾಗಾಗಿ ಆ ವಿಗ್ರಹ ಸಮುದ್ರದೊಳಗಡೆ ಬಿದೋಗುತ್ತೆ. ಅದನ್ನ ನೋಡಿ ಪರ್ಷಿಯಸ್ ಅವನ ತಂದೆಗೆ ಇವರೆಲ್ಲ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವರು, ಇವರೆಲ್ಲ ಆರ್ಗಾಸ್ ನ ಸೈನಿಕರು ಅಂತ ಹೇಳ್ತಾರೆ. ಆ ಸೈನಿಕರೆಲ್ಲ ಜಿಹಾಜ್ ವಿಗ್ರಹನ ಕೆಳಗಡೆ ಕೆಡವಿ ದೇವತೆಗಳ ವಿರುದ್ಧ ಯುದ್ಧ ಡಿಕ್ಲೇರ್ ಮಾಡ್ತಿರ್ತಾರೆ. ಹಾಗಾಗಿ ಕೆಲವು ಕ್ರಿಯೇಚರ್ ಗಳು ಸಮುದ್ರದೊಳಗಡೆಯಿಂದ ಹೊರಗಡೆ ಬಂದು ಅವ್ರ ಮೇಲೆ ದಾಳಿ ಮಾಡಿ ಅವರನ್ನ ಸಾಯಿಸ್ತಾ ಇರ್ತವೆ. ಕೊನೆದಾಗಿ ಆ ಕ್ರಿಯೇಚರ್ ಗಳೆಲ್ಲ ಒಂದಾಗಿ ಒಬ್ಬ ಮನುಷ್ಯ ಕ್ರಿಯೇಟ್ ಆಗ್ತಾನೆ. ಅವನು ಬೇರೆ ಯಾರು ಅಲ್ಲ, ಅವನೇ ಎಡಿಸ್. ಅವನು ಪರ್ಷಿಯಸ್ ಮತ್ತೆ ಅವನ ಫ್ಯಾಮಿಲಿನ ನೋಡಿ ಅವ್ರಗಳ ಮೇಲೂ ಕೂಡ ದಾಳಿ ಮಾಡ್ಬಿಡ್ತಾನೆ. ಅದರಿಂದ ಅವ್ರಗಳಿದ್ದಂತಹ ದೋಣಿ ಪೀಸ್ ಆಗಿ ನೀರ್ ಒಳಗಡೆ ಮುಳುಗೋಗ್ಬಿಡುತ್ತೆ. ಆ ಸಮಯದಲ್ಲಿ ಸ್ಪೈರಸ್ ನ ಫ್ಯಾಮಿಲಿ ದೋಣಿ ಒಳಗಡೆ ಸಿಗಾಕೊಂಡ್ಬಿಡ್ತಾರೆ. ಅವರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಪರ್ಷಿಯಸ್ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಅವಾಗ ಅವನಿಗೆ ಸ್ಪೈರಸ್, ನೀನಿಲ್ಲಿಂದ ಹೋಗು ಅಂತ ಹೇಳ್ತಾನೆ. ಪರ್ಷಿಯಸ್ಗೂ ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆದ್ರಿಂದ ಅವನು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ನಂತರ ನಮ್ಗೆ ಸ್ವರ್ಗ ಲೋಕದಲ್ಲಿರುವಂತ ಜಿಹೋಸ್ ನ ತೋರಿಸ್ತಾರೆ. ಅವನೇ ಸೃಷ್ಟಿ ಮಾಡಿರುವಂತ ಮನುಷ್ಯರೆಲ್ಲ ಅವನ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೋಡಿ ಅವನಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಅವಾಗ ಅಲ್ಲಿಗೆ ಅವನ ತಮ್ಮನಾದ ಎಡಿಸ್ ಬಂದು ಜಿಹೋಸ್ಗೆ, ಇದಕ್ಕೆಲ್ಲ ಕಾರಣ ನೀನೇ ಸೃಷ್ಟಿ ಮಾಡಿರುವಂತ ಮನುಷ್ಯರನ್ನ ನೀನು ತುಂಬಾನೇ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀಯಾ, ಅದ್ರಿಂದನೇ ನಾವೆಲ್ಲ ಇವಾಗ ತೊಂದರೆಲಿದ್ದೀವಿ.
ಒಂದ್ಸಲ ಅವ್ರಗಳ ವಿಷಯನ ನನಗ್ ಬಿಟ್ಬಿಡೋ, ಮತ್ತೆ ಅವರು ನಮ್ಮನ್ನ ಪ್ರಾರ್ಥನೆ ಮಾಡೋ ತರ ಮಾಡ್ತೀನಿ, ಅವಾಗ ನಮ್ಮ ಶಕ್ತಿ ಇನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಜಿಯೋಸ್ ಕೂಡ ಅವನ ತಮ್ಮನಿಗೆ ಹೋಗು ಬ್ರದರ್, ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಳ್ತಾನೆ. ಅವಾಗ ಜಿಯೋಸ್ ನ ಮಗನಾದ ಅಪೋಲೋ ಅವನ್ ತಂದೆಗೆ ಪಿತಾಜಿ ನಮ್ಗೆ ಮನುಷ್ಯರ ಅವಶ್ಯಕತೆ ತುಂಬಾನೇ ಇದೆ, ಅವರಿಗೆ ಏನೂ ಆಗ್ಬಾರ್ದು ಅಂತ ಹೇಳ್ತಾನೆ. ಆದ್ರೂ ಜಿಯೋಸ್ ಅವನ್ ಮಾತನ್ನ ಕೇಳೋದಿಲ್ಲ. ಮನುಷ್ಯರು ಇವಾಗಾಗ್ಲೇ ತುಂಬಾ ತಪ್ಪುಗಳನ್ನ ಮಾಡಿದರೆ, ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು, ಅವರು ನಮ್ಗೆ ಶರಣಾಗ್ಬೇಕು ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಮತ್ತೆ ಪರ್ಷಿಯಸ್ನ ತೋರಿಸ್ತಾರೆ. ಅವನನ್ನ ಆರ್ಗಸ್ನ ಸೈನಿಕರು ಅವ್ರುಗಳಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ಜಾಗಕ್ಕೆನೆ ಆರ್ಗಸ್ ಅಂತ ಕರೆಯೋದು. ಆರ್ಗಸ್ನ ಸೈನಿಕರೆಲ್ಲ ಪರ್ಷಿಯಸ್ನ ಅವರ ರಾಜನ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯ ಅವ್ರಗಳಿಗೆ ನಿಮ್ಗೆಲ್ಲ ಆ ದೇವತೆಗಳನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ, ದೇವತೆಗಳ ವಿರುದ್ಧ ಯುದ್ಧ ಮಾಡೋದನ್ನ ಇವಾಗ್ಲೇ ಸ್ಟಾಪ್ ಮಾಡಿ ಅಂತ ಹೇಳ್ತಿರ್ತಾನೆ. ಅವನ ಹೆಸರು ಪ್ರೋಕೋಪಿಯನ್ ಅಂತ. ಆದ್ರೆ ಅವನ್ ಮಾತನ್ನ ಅವ್ರುಗಳು ಯಾರು ಕೇಳೋದೇ ಇಲ್ಲ. ಇದೇ ನೋಡಿ ಆರ್ಗಸ್ ನಲ್ಲಿರುವಂತ ಅರಮನೆ. ಸ್ವಲ್ಪ ಸಮಯದ ನಂತರ ಸೈನಿಕರೆಲ್ಲ ಪರ್ಷಿಯಸ್ನ ಕರ್ಕೊಂಡು ಆರ್ಗಸ್ನ ರಾಜನ ಹತ್ರ ಹೋಗ್ತಾರೆ. ಇವನೇ ನೋಡಿ ಆರ್ಗಸ್ನ ರಾಜ, ಇವನ ಹೆಸರು ಕೆಫೆಪ್ಸ್ ಅಂತ. ಅವನು ಅವನ ಸೈನಿಕರನ್ನೆಲ್ಲ ನೋಡಿ, ನನ್ನ ಪ್ರೀತಿಯ ವೀರರೇ, ದೇವಾಲಯಗಳನ್ನ ನಾಶ ಮಾಡಲಾಗ್ತಾ ಇದೆ, ವಿಗ್ರಹಗಳನ್ನ ಕೆಡವಲಾಗ್ತಾ ಇದೆ, ಇನ್ ಮುಂದೆ ಒಂದು ಹೊಸ ಯುಗನೇ ಪ್ರಾರಂಭ ಆಗ್ತಾ ಇದೆ, ಅದು ಕೇವಲ ಮನುಷ್ಯರ ಯುಗ ಅಂತ ಹೇಳ್ತಿರ್ತಾರೆ. ಅವಾಗ ಮಹಾರಾಣಿಯಾದ ಕ್ಯಾಸಿಯೋಪಿಯಾ ಅವಳ ಮಗಳಿಗೆ, ಇದೇ ಖುಷಿಗೆ ನೀನು ಈ ಡ್ರಿಂಕ್ಸ್ ನ ನಿನಗೆ ಯಾರಿಗ ಇಷ್ಟ ಆಗುತ್ತೋ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಅದರಿಂದ ಆಂಡ್ರಿಯೋಮೇಡ ಆ ಡ್ರಿಂಕ್ಸ್ ನ ಇಸ್ಕೊಂಡು ಪರ್ಷಿಯಸ್ ಕೈಗೆ ಕೊಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಡ್ರಾಕೋ ಬಂದು ಆ ಡ್ರಿಂಕ್ಸ್ ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವಾಗ ಆಂಡ್ರಿಯೋಮೇಡ ಅವಳ ತಂದೆಗೆ, ನೀವು ನಮ್ಮ ನಗರದಲ್ಲಿ ಏನಾಗ್ತಿದೆ ಅಂತ ಒಂದ್ಸಲಿನಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ, ನಮ್ಮ ಜನಗಳೆಲ್ಲ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಅದೆಷ್ಟೋ ಸೈನಿಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ, ನಿಮ್ಗೆ ದೇವತೆಗಳನ್ನ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ನಿದ್ಬಿಡೆ, ಆದ್ರೆ ನಮ್ಮ ಮುಗ್ಧ ಸೈನಿಕರನ್ನ ಬಲಿ ಕೊಡ್ಬೇಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಹಾರಾಣಿ, ಹಾಗಾದ್ರೆ ನಾವು ಆ ದೇವತೆಗಳಿಗೆ ಭಯ ಪಡ್ಕೊಂಡು ಸುಮ್ನಿರ್ಬೇಕಾ, ಅವ್ರಿಗೆ ಬೇಕಾಗಿರೋದು ನಾವು ಮತ್ತೆ ನಮ್ಮ ಪ್ರಾರ್ಥನೆ, ಆದ್ರೆ ನಮ್ಗೆ ಅವರ ಅವಶ್ಯಕತೆ ಇಲ್ಲ. ಎಲ್ರು ಒಂದ್ಸಲ ನನ್ ಮಗಳನ್ನ ನೋಡಿ, ಅವಳು ಯಾವ ದೇವತೆಗಳಿಗೂ ಕಮ್ಮಿ ಇಲ್ಲ, ಅಷ್ಟೊಂದು ಸುಂದರವಾಗಿದ್ದಾಳೆ, ಅದರಿಂದ ಇನ್ಮೇಲೆ ನಾವು ಕೂಡ ದೇವತೆಗಳೇ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಎಡಿಸ್ ಬಂದು ಅಲ್ಲಿದ್ದಂತ ಸೈನಿಕರನ್ನೆಲ್ಲ ಅವನ್ ಕಡೆ ಹೇಳ್ಕೊಳ್ತಿರ್ತಾನೆ. ಆದ್ರೆ ಪರ್ಷಿಯಸ್ ಮಾತ್ರ ಅಲ್ಲೇ ಉಳ್ಕೊಳ್ತಾನೆ. ಅದನ್ನ ನೋಡಿ ಎಡಿಸ್ಗೆನೆ ಆಶ್ಚರ್ಯ ಆಗ್ತಿರುತ್ತೆ. ನಂತರ ಅವನು ಮಹಾರಾಣಿ ಹತ್ರ ಹೋಗಿ, ನೀನು ದೇವತೆಗಳಿಗೆ ತುಂಬಾನೇ ಅವಮಾನ ಮಾಡಿದ್ಯಾ, ನಾನು ಪಾತಾಳ ಲೋಕದ ರಾಜನಾದ ಎಡಿಸ್, ನೀವೆಲ್ಲ ನನ್ ಮುಂದೆ ಮಂಡಿ ಊರಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅವನ ಹೆಸರನ್ನ ಕೇಳಿದ ಕೂಡ್ಲೆ ಎಲ್ರು ಅವನ್ ಮುಂದೆ ಮಂಡಿ ಊರಿ ಕೂತ್ಕೊಳ್ತಾರೆ. ಆ ಸಮಯದಲ್ಲಿ ಪರ್ಷಿಯಸ್ ಎಡಿಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಯಾಕಂದ್ರೆ ಅವನ್ ತಂದೆ ತಾಯಿನ ಸಾಯಿಸಿದ್ದು ಅವನೇ ಅಲ್ವಾ, ಅದ್ರಿಂದ. ಅಷ್ಟರಲ್ಲಿ ಅವನನ್ನ ಒಬ್ಳು ಲೇಡಿ ತಡೆದು, ಇವಾಗ ಬೇಡ ಪರ್ಷಿಯಸ್, ಸರಿಯಾದ ಸಮಯ ಬರ್ಲಿ ಅಂತ ಹೇಳ್ತಿರ್ತಾಳೆ. ಹಾಗಾಗಿ ಪರ್ಷಿಯಸ್ ಸುಮ್ನಾಗ್ಬಿಡ್ತಾನೆ. ಈ ಕಡೆ ಎಡಿಸ್ ಮಹಾರಾಣಿನ ಮುದ್ಕಿ ತರ ಕನ್ವರ್ಟ್ ಮಾಡಿ ಎಲ್ಲರಿಗೂ 10 ದಿನಗಳ ನಂತರ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. ಅವತ್ತು ನಾನು ಇಲ್ಲಿಗೆ ಕ್ರ್ಯಾಕ್ ಅನ್ನ ಕಳಿಸ್ತೀನಿ, ಅವನಿಗೆ ನೀವುಗಳೆಲ್ಲ ಸೇರಿ ಈ ಮಹಾರಾಣಿ ಮಗಳನ್ನ ಬಲಿ ಕೊಡ್ಲಿಲ್ಲ ಅಂದ್ರೆ ಇಡೀ ಆರ್ಗ ಸಾಮ್ರಾಜ್ಯ ಎಲ್ಲ ನಾಶ ಆಗುತ್ತೆ, ಇದೇ ನಾವು ನಿಮ್ಗಳಿಗೆ ಕೊಡ್ತಿರುವಂತ ಶಿಕ್ಷೆ ಅಂತ ಹೇಳಿ ಅವನು ಪರ್ಷಿಯಸ್ನ ನೋಡ್ತಾ, ಇದು ನಿನ್ ತಂದೆ ತೀರ್ಮಾನ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಾಗ್ಲೂ ಪರ್ಷಿಯಸ್ಗೆ ಅವನ್ ತಂದೆ ಯಾರು ಅಂತ ಗೊತ್ತಾಗೋದಿಲ್ಲ. ಆರ್ಗಸ್ ನಲ್ಲಿ ತನ್ನ ಮಗ ಇದ್ದಾನೆ ಅಂತ ಜಿಯಾಸ್ಗೆ ಗೊತ್ತಾಗುತ್ತೆ. ಆದ್ರೆ ಅವನಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ, ಅಷ್ಟಕ್ಕೂ ನಾನು ಯಾರು ಅಂತ ಅವನಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾನೆ. ಈ ಕಡೆ ಕೆಫೆಫ್ ನ ಸೈನಿಕರು ಪರ್ಷಿಯಸ್ಗೆ ಸಖತ್ತಾಗಿ ಹೊಡೆದು, ನೀನು ದೇವಮಾನವನ ಅಂತ ಕೇಳ್ತಿರ್ತಾರೆ. ಆದ್ರೆ ಅದು ಪರ್ಷಿಯಸ್ಗೆನೆ ಗೊತ್ತಿರೋದಿಲ್ಲ, ಅದ್ರಿಂದ ಅವನು ಅಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಮಹಾರಾಜನಾದ ಕೆಫೆಫ್ಸ್ ಬಂದು ಪರ್ಷಿಯಸ್ಗೆ, ನೀನು ನಿಜವಾಗ್ಲೂ ಜಿಯೋಸ್ ಮಗನ, ಹಾಗಾದ್ರೆ ನೀನು ನಮ್ಮನ್ನೆಲ್ಲ ಕಾಪಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಪರ್ಷಿಯಸ್, ನನ್ನ ತಂದೆ ತಾಯಿ ಮತ್ತೆ ತಂಗಿನ ಆ ದೇವತೆಗಳೇ ಸಾಯಿಸಿದರೆ, ಅವರನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವನು ಸೆಲ್ ನಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಅವನನ್ನ ಅಬ್ಸರ್ವ್ ಮಾಡ್ತಿದ್ದಂತಹ ಲೇಡಿ ಬರ್ತಾಳೆ. ಅವಳ ಹೆಸರು ಐವೋ ಅಂತ. ಅವಳೇ ಇವನಿಗೆ ಪರ್ಷಿಯಸ್ ಅಂತ ಹೆಸರಿಟ್ಟಿದ್ದು. ಅವಳನ್ನ ನೋಡಿ ಪರ್ಷಿಯಸ್, ನಿನ್ಗೆ ನನ್ ಬಗ್ಗೆ ಏನ್ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಐವೋ, ನಿನ್ನನ್ನ ನಾನು ಚಿಕ್ಕವನಿದ್ದಾಗಿಂದನೋ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನೇ ನಿನ್ನನ್ನ ಮೀನುಗಾರರಿಗೆ ಸಿಗೋ ತರ ಮಾಡಿದ್ದು, ನಾನು ಅರ್ಧ ದೇವತೆ ಇನ್ನರ್ಧ ಮನುಷ್ಯಳು, ತುಂಬಾ ವರ್ಷಗಳ ಹಿಂದೆ ನಾನು ಒಬ್ಬ ದೇವತೆನ ತಿರಸ್ಕಾರ ಮಾಡಿದ್ದೆ, ಅದ್ರಿಂದ ನನ್ಗೆ ಅಂತ್ಯವಿಲ್ಲದ ಜೀವನ ಶಾಪಗ್ರಸ್ತವಾಗಿದೆ ಅಂತ ಹೇಳ್ತಾ ಈ ಹಿಂದೆ ನಡೆದಂತ ಕಥೆನ ಪರ್ಷಿಯಸ್ ಮುಂದೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಹಳ ವರ್ಷಗಳಿಂದಲೂ ಮಾನವರು ದೇವತೆಗಳಿಗೆ ಆಟ ಆಡುವಂತಹ ವಸ್ತುಗಳಾಗ್ಬಿಟ್ಟಿದ್ದಾರೆ. ಆದ್ರೆ ಒಂದಿನ ಕ್ರೀಸಿಯಸ್ ದೇವತೆಗಳ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಅವಾಗ ಎಲ್ಲಾ ದೇವತೆಗಳು ಅವನ ಸೈನ್ಯವನ್ನ ನಾಶ ಮಾಡೋದಕ್ಕೆ ನೋಡಿದ್ರೆ ಜಿಹಾಸ್ ಕ್ರೀಸಿಯಸ್ಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿ ಅವನು ಕ್ರೀಸಿಯಸ್ ತರ ಬದಲಾಗಿ ಅವನ ರಾಣಿ ಮಲ್ಗಿರುವಂತಹ ರೂಮ್ ಒಳಗಡೆ ಹೋಗಿ ಅವಳನ್ನ ಪ್ರೆಗ್ನೆಂಟ್ ಮಾಡ್ಬಿಡ್ತಾನೆ. ಅದು ಕ್ರೀಸಿಯಸ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವನು ಅವನ ಹೆಂಡತಿನ ಒಂದು ಶವ ಪೆಟ್ಟಿಗೆ ಒಳಗಡೆ ಇಟ್ಟು ಅದನ್ನ ಸಮುದ್ರದೊಳಗಡೆ ಎಸಿಬೇಕು ಅಂತ ಹೋಗ್ತಿರ್ತಾನೆ. ಅವಾಗ ಅವನಿಗೆ ಸಿಡ್ಲು ಹೊಡೆದ್ಬಿಡುತ್ತೆ. ಅದರಿಂದ ಅವನು ಸಖತ್ ಕುರುಪಿ ಆಗ್ತಾನೆ. ಆದ್ರೂ ಕೂಡ ಅವನು ಆ ಬಾಕ್ಸ್ ನ ಸಮುದ್ರದೊಳಗಡೆ ಬಿಸಾಕ್ತಾನೆ. ಅವಾಗ ನಿನ್ನ ತಾಯಿ ಸತ್ತೋಗ್ತಾರೆ, ಆದ್ರೆ ನೀನ್ ಮಾತ್ರ ಬದುಕುಳಿತೀಯ, ಯಾಕಂದ್ರೆ ನೀನು ನಂತರನೇ ಅರ್ಧ ಮನುಷ್ಯ ಇನ್ನರ್ಧ ದೇವತೆ. ಅವತ್ತಿಂದ ನಾನ್ ನಿನ್ನನ್ನ ಕಾಯ್ತಾ ಇದ್ದೀನಿ, ನೀನು ಈ ದೇವತೆಗಳ ದಬ್ಬಾಳಿಕೆನ ಕೊನೆಗೊಳಿಸ್ತೀಯ ಅಂತ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದೆ ನೀನು ಆ ಏಡಿಸ್ ಕ್ರಿಯೇಟ್ ಮಾಡಿರುವಂತ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಅಂತಾನೆ ಹುಟ್ಟಿರೋದು ಅಂತ ಹೇಳ್ತಾಳೆ. ಆ
ಮಾತನ್ನ ಕೇಳಿ ಪರ್ಷಿಯಸ್ ನಾನು ಆ ಕ್ರ್ಯಾಕ್ ಅನ್ನ ಸಾಯಿಸ್ತೀನ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಡಿಎಸ್ ನ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಐವೋ ನೀನು ಮೊದ್ಲು ಕ್ರ್ಯಾಕ್ ಅನ್ನ ಸಾಯಿಸಿದ್ರೆ ಎಡಿಎಸ್ ಆಟೋಮೆಟಿಕ್ ಆಗಿ ದುರ್ಬಲನಾಗ್ತಾನೆ, ಅವಾಗ ನೀನು ಅವನ ಮೇಲೆ ಸೇಡ್ನ ತೀರಿಸ್ಕೊಳ್ಬಹುದು ಅಂತ ಹೇಳ್ತಾಳೆ. ಹಾಗಾಗಿ ಪರ್ಷಿಯಸ್ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಾನೆ. ಹಾಗಾಗಿ ನೆಕ್ಸ್ಟ್ ಡೇನೆ ಪರ್ಷಿಯಸ್ ಕೆಫೆಫ್ಸ್ ಮತ್ತೆ ಅವನ ಸೈನಿಕರೆಲ್ಲ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಅಂತ ಹೊರಡ್ತಾರೆ. ಆ ಸಮಯದಲ್ಲಿ ಇಬ್ರು ಹಂಟರ್ಸ್ ಗಳು ಅವ್ರ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಹೆಸರು ಕುಕ್ ಮತ್ತೆ ಓಜಲ್ ಅಂತ. ಅವರನ್ನ ನೋಡಿ ಡ್ರಾಕೋ ಸಾಯ್ಬೇಕು ಅಂತ ಆಸೆ ಇದ್ರೆ ನಮ್ ಜೊತೆ ಬನ್ನಿ ಅಂತ ಹೇಳ್ತಾ ಅವರನ್ನು ಕೂಡ ಅವರ ಟೀಮ್ಗೆ ಸೇರಿಸ್ಕೊಳ್ತಾನೆ. ಅದಾದ್ಮೇಲೆ ಅವ್ರಗಳೆಲ್ಲ ಕ್ರ್ಯಾಕ್ ಅನ್ ಮೋನ್ಸ್ಟರ್ ಕ್ರಿಯೇಚರ್ ನ ಹುಡ್ಕೊಂಡು ಹೊರಡ್ತಾರೆ. ಅದೇ ಸಮಯದಲ್ಲಿ ಎಡಿಸ್ ಕ್ರೀಸಿಯಸ್ ಹತ್ರ ಬಂದು ನಮ್ಮಿಬ್ರಿಗೂ ಒಬ್ನೇ ಶತ್ರು, ಅದು ಜಿಹಾಜ್. ನಿನ್ನ ಹೆಂಡತಿ ಹೊಟ್ಟೆಲ್ ಹುಟ್ಟಂತಹ ಜಿಹಾಜ್ ನ ಮಗ ಇನ್ನು ಜೀವಂತವಾಗಿದ್ದಾನೆ. ಅವನ ಹೆಸರು ಪರ್ಷಿಯಸ್ ಅಂತ. ಅವನಿವಾಗ ನನ್ನನ್ನ ನಾಶ ಮಾಡ್ಬೇಕು ಅಂತ ಹೊರಟಿದ್ದಾನೆ. ಅವನು ಸಾಯ್ಬೇಕು, ಅದಕ್ಕೆ ನೀನ್ ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಕ್ರೀಸಿಯಸ್ ಹಾಕೊಂಡಿರುವಂತ ಬಟ್ಟೆನ ಸರಿಸಿ ಅವನಿಗೆ ಕೆಲವು ಶಕ್ತಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ನಂತರ ಎಡಿಸ್ ಕ್ರೀಸಿಯಸ್ಗೆ ನೀನು ನನ್ಗೋಸ್ಕರ ಪರ್ಷಿಯಸ್ ನ ಸಾಯಿಸೋ, ಆಮೇಲೆ ನಿನ್ಗೋಸ್ಕರ ನಾನು ಜಿಹಾಜ್ ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕ್ರೀಸಿಯಸ್ ಕೂಡ ಒಪ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಆರ್ಗಸ್ ನ ಸೈನಿಕರೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ಡ್ರಾಕೋ ಪರ್ಷಿಯಸ್ಗೆ ಶತ್ರುಗಳ ವಿರುದ್ಧ ಹೇಗ್ ಹೋರಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತಾನೆ. ಹಾಗೆ ಅವರಿಬ್ರು ಕತ್ತಿ ವರ್ಷೆ ಮಾಡ್ತಿರ್ಬೇಕಾದ್ರೆ ಪರ್ಷಿಯಸ್ ತುಂಬಾ ಸುಲಭವಾಗಿ ಡ್ರಾಕೋನ ಸೋಲ್ಸ್ಬಿಡ್ತಾನೆ. ಅವನು ದೇವತಾ ಮನುಷ್ಯ ಆದ್ರಿಂದ ಅವನಿಗೆ ಕತ್ತಿ ವರ್ಷೆ ಬೈ ಬರ್ತೆ ಬಂದಿರುತ್ತೆ. ಅದಾದ್ಮೇಲೆ ಎಲ್ಲಾ ಸೈನಿಕರು ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ಪರ್ಷಿಯಸ್ ಒಬ್ನೇ ಅಲ್ಲಿಂದ ಸ್ವಲ್ಪ ಹೊರಗಡೆ ಬರ್ತಾನೆ. ಹಾಗೆ ಅವನು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಅವನಿಗೆ ಒಂದು ವಸ್ತು ಒಳಿತಾ ಇರೋದು ಕಾಣಿಸುತ್ತೆ. ಅದನ್ನ ಅವನು ತಗೊಂಡ್ ಕೂಡ್ಲೆ ಆ ವಸ್ತು ಒಂದು ಕತ್ತಿ ತರ ಬದಲಾಗ್ಬಿಡುತ್ತೆ. ಅದನ್ನ ನೋಡಿ ಪರ್ಷಿಯಸ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಡ್ರಾಕೋ ಬಂದು ದೇವತೆಗಳು ನಿನ್ಗೋಸ್ಕರ ಕೊಟ್ಟಿರುವಂತ ಗಿಫ್ಟ್ ಅದು, ಈ ಕತ್ತಿನ ಸ್ವರ್ಗದಲ್ಲಿ ಮಾಡಿದರೆ ಈ ಗಿಫ್ಟ್ ನ ನೀನು ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಪರ್ಷಿಯಸ್ ಒಪ್ಪೋದಿಲ್ಲ. ಅದನ್ನ ಅವನು ಡ್ರಾಕೋ ಕೈ ಕೊಟ್ಟು ಇದನ್ನ ನೀನೇ ಇಟ್ಕೋ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಡ್ರಾಕೋ ಇಟ್ಕೊಂಡ್ ಕೂಡ್ಲೆ ಅದು ಮೊದ್ಲಿನ ತರ ಕನ್ವರ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಪರ್ಷಿಯಸ್ ಹಾಗೆ ಕಾಡ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವನಿಗೆ ಹಾರಾಡುವಂತಹ ಕುದುರೆಗಳು ಕಾಣಿಸ್ಕೊಳ್ತವೆ. ಅವುಗಳನ್ನ ಅವನು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅವುಗಳ ತರನೇ ಇರುವಂತಹ ಒಂದು ದೈತ್ಯ ಕಪ್ಪು ಕುದುರೆ ಅವನ್ ಮುಂದೆ ಬಂದು ಅವನನ್ನ ಭಯ ಪಡಿಸೋದಕ್ಕೆ ನೋಡ್ತಿರುತ್ತೆ. ಅವಾಗ ಅಲ್ಲಿಗೆ ಐವೋ ಬಂದು ಆ ಕುದುರೆಗೆ ಸಮಾಧಾನ ಮಾಡಿ ಇದ್ರ ಹೆಸರು ಪೆಗಾಸಿಸ್ ಅಂತ, ಇದನ್ನ ಇದುವರೆಗೂ ಯಾರು ಸವಾರಿ ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕ್ರೀಸಿಯಸ್ ಅಲ್ಲಿಗೆ ಬಂದು ಆರ್ಗಸ್ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೂ ಪರ್ಷಿಯಸ್ಗೂ ದೊಡ್ಡ ಯುದ್ಧನೇ ನಡೆಯುತ್ತೆ. ಆ ಸಮಯದಲ್ಲಿ ಕ್ರೀಸಿಯಸ್ ಪರ್ಷಿಯಸ್ ಕೈನ ಕಚ್ಬಿಡ್ತಾನೆ. ಅದನ್ನ ನೋಡಿ ಡ್ರಾಕೋ ಮತ್ತೆ ಅವನ ಸೈನಿಕರೆಲ್ಲ ಕ್ರೀಸಿಯಸ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಡ್ರಾಕೋ ಕ್ರೀಸಿಯಸ್ ಒಂದು ಕೈನ ಕತ್ತರಿಸ್ಬಿಡ್ತಾನೆ. ಅದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾ ಇರ್ತಾನೆ. ಆದ್ರೆ ಪರ್ಷಿಯಸ್ ಡ್ರಾಕೋ ಮತ್ತೆ ಅವನ ಸೈನಿಕರೆಲ್ಲ ಅವನನ್ನ ಬಿಡೋದಿಲ್ಲ. ಅವನನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಅವನ ಹಿಂದೆನೆ ಹೋಗ್ತಾ ಇರ್ತಾರೆ. ಕ್ರೀಸಿಯಸ್ ಹೋಗ್ತಿರೋ ಕಡೆ ಎಲ್ಲ ಅವನ ಬ್ಲಡ್ ನೆಲದ ಮೇಲ್ಗಡೆ ಬೀಳ್ತಿರುತ್ತೆ. ಅದರ ಸಹಾಯದಿಂದ ಎಲ್ರು ಅವನನ್ನ ಫಾಲೋ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಕುಕ್ ಮತ್ತೆ ಓಜಲ್ ಇಬ್ರು ಅವರ ಹಂಟಿಂಗ್ ಸ್ಕಿಲ್ ನ ಯೂಸ್ ಮಾಡಿ ಓಡೋಗ್ತಿದ್ದಂತ ಕ್ರೀಸಿಯಸ್ ನ ತಡಿತಾರೆ. ಆದ್ರೆ ಅಷ್ಟರಲ್ಲಿ ಅವನ ಬ್ಲಡ್ ನೆಲದ ಮೇಲ್ಗಡೆ ಬೀಳ್ತಿರೋದ್ರಿಂದ ನೆಲದೊಳಗಡೆ ಇದ್ದಂತ ಸ್ಕಾರ್ಪಿಯನ್ಸ್ ಗಳೆಲ್ಲ ಮೇಲ್ಗಡೆ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯನ ಯೂಸ್ ಮಾಡ್ಕೊಂಡು ಕ್ರೀಸಿಯಸ್ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾನೆ. ಈ ಕಡೆ ಎಲ್ಲರೂ ಸೇರಿ ಸ್ಕಾರ್ಪಿಯನ್ಸ್ ಗಳ ವಿರುದ್ಧ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವುಗಳು ತುಂಬಾನೇ ಬಲಶಾಲಿಯಾಗಿರೋದ್ರಿಂದ ಅವುಗಳನ್ನ ಸೋಲ್ಸೋದಕ್ಕೆ ಯಾರ ಕೈಲೂ ಆಗ್ತಾ ಇರೋದಿಲ್ಲ. ಅದು ಅಲ್ಲದೆ ಅಲ್ಲಿ ತುಂಬಾನೇ ಸ್ಕಾರ್ಪಿಯನ್ಸ್ ಗಳಿರ್ತವೆ. ಆಗೋ ಈಗೋ ಮಾಡಿ ಎಲ್ಲರೂ ಸೇರಿ ಆ ಸ್ಕಾರ್ಪಿಯನ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ಇನ್ನೂ ತುಂಬಾ ಸ್ಕಾರ್ಪಿಯನ್ಸ್ ಗಳು ಬಂದ್ಬಿಡ್ತವೆ. ಇನ್ನೇನು ಎಲ್ಲರೂ ಅವುಗಳ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಶೀಕ್ ಬಂದು ಆ ಸ್ಕಾರ್ಪಿಯನ್ಸ್ ಗಳನ್ನ ತನ್ನ ಬ್ಲಾಕ್ ಮ್ಯಾಜಿಕ್ ಶಕ್ತಿಯಿಂದ ಅವನ್ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾನೆ. ಅವನನ್ನ ನೋಡಿ ಕೆಫೆಫ್ಸ್ ಇವನ ಹೆಸರು ಶೀಕ್ ಅಂತ, ಈ ಜಾಗ ಅವಂದೇ, ಇವನೊಬ್ಬ ಮಾಂತ್ರಿಕ, ಆದ್ರೆ ಇವನು ಮನುಷ್ಯನಲ್ಲ. ಇವ್ರಗಳ ವಿರುದ್ಧ ನಾನು ತುಂಬಾ ಸಲ ಹೋರಾಡಿದ್ದೀನಿ. ಇವರಿಗೆ ಗಾಯ ಆದ್ರೆ ಮರದ ಪೀಸ್ ಗಳಿಂದ ಸರಿ ಮಾಡ್ಕೊಳ್ತಾರೆ. ಇವರು ನಮ್ಮ ದುಶ್ಮನ್ಗಳಂತ ಹೇಳ್ತಾನೆ. ಅವಾಗ ಪರ್ಷಿಯಸ್ ಇವರು ನಮ್ಮ ದುಶ್ಮನ್ಗಳಲ್ಲ ಅಂತ ಹೇಳಿ ಅವರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಕ್ರೀಸಿಯಸ್ ಕಚ್ಚಿರುವಂತ ಜಾಗದಲ್ಲೇ ತುಂಬಾ ಇನ್ಫೆಕ್ಷನ್ ಆಗಿ ಅವನಿಗೆ ಸಖತ್ತಾಗಿ ನೋವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಡ್ರಾಕೋ ನಿನ್ ತಂದೆನ ಒಂದ್ಸಲಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ಅವಾಗ್ಲೂ ಕೂಡ ಪರ್ಷಿಯಸ್ ಒಪ್ಪೋದಿಲ್ಲ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಶೀಕೋ ಪರ್ಷಿಯಸ್ ಇರುವಂತಹ ಜಾಗಕ್ಕೆ ಬಂದು ಒಂದು ಎನರ್ಜಿಯಿಂದ ಅವನ ಕೈಲಾಗಿರುವಂತ ಗಾಯನ ವಾಸಿ ಮಾಡ್ತಿರ್ತಾನೆ. ಆ ನೋವಿಗೆ ಪರ್ಷಿಯಸ್ ಕೂಕೊಳ್ತಾ ಇರ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ಡ್ರಾಕೋ ಮತ್ತೆ ಕೆಫೆಫ್ಸ್ ಇಬ್ರು ಅಲ್ಲಿಗೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಶೀಕ್ ಅವ್ರಗಳನ್ನ ಸೋಲ್ಸಿ ಅವನ ಭಾಷೆಯಲ್ಲಿ ಏನೋ ಹೇಳ್ತಿರ್ತಾನೆ. ಅದನ್ನ ಐವೋ ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಶೀಕ್ ತುಂಬಾ ವರ್ಷಗಳಿಂದ ಪರ್ಷಿಯಸ್ಗೋಸ್ಕರ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೂ ಕೂಡ ದೇವತೆಗಳಂದ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದರಿಂದ ನಾವೆಲ್ಲ ಸೇರಿ ಪರ್ಷಿಯಸ್ಗೆ ಸಹಾಯ ಮಾಡೋಣ ಅಂತ ಹೇಳ್ತಿದ್ದಾನೆ ಅಂತ ಐವೋ ಎಲ್ಲರಿಗೂ ಅರ್ಥ ಆಗೋ ತರ ಹೇಳ್ತಾಳೆ. ಅಷ್ಟರಲ್ಲಿ ಪರ್ಷಿಯಸ್ ಹೊರಗಡೆ ಬರ್ತಾನೆ. ಅವನಿಗಾಗಿರುವಂತ ಗಾಯ ಕೂಡ ವಾಸಿ ಆಗುತ್ತೆ.
ಅವನನ್ನ ನೋಡಿ ಶೇಕ್ ನಾವು ಕೂಡ ನಿನ್ ಜೊತೆ ಇದೀವಿ ಅಂತ ಹೇಳ್ತಿರ್ತಾನೆ. ಅವನ ಭಾಷೆ ಪರ್ಷಿಯಸ್ಗೆ ಅರ್ಥ ಆಗ್ತಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಡ್ರಾಕೋ ಪರ್ಷಿಯಸ್ಗೆ ನಿನ್ ತಂದೆ ಕೊಟ್ಟಿರುವಂತ ಕತ್ತಿನ ಯೂಸ್ ಮಾಡೋ, ಇಲ್ಲ ಅಂದ್ರೆ ನಾವೆಲ್ಲ ಸಾಯ್ತೀವಿ ಅಂತ ಹೇಳ್ತಿರ್ತಾನೆ. ಅವಾಗ್ಲೂ ಕೂಡ ಪರ್ಷಿಯಸ್ ಒಪ್ಪೋದಿಲ್ಲ. ನಾನು ಹೋರಾಡಿದ್ರೆ ಮನುಷ್ಯರ ತರನೇ ಹೋರಾಡ್ತೀನಿ, ದೇವತೆಗಳ ಸಹಾಯ ನನಗೆ ಬೇಕಿಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಡ್ರಾಕೋ ಪರ್ಷಿಯಸ್ಗೆ ಇದ್ರ ಅವಶ್ಯಕತೆ ನಿನ್ಗೆ ಮುಂದೆ ಬರಬಹುದು, ಅವಾಗ ನೀನು ಇದನ್ನ ಯೂಸ್ ಮಾಡ್ಕೋ, ಅಲ್ಲಿವರೆಗೂ ಇದು ನನ್ನ ಬ್ಯಾಗ್ ನಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಶೇಕ್ ಅವನ ಬ್ಲಾಕ್ ಮ್ಯಾಜಿಕ್ ಶಕ್ತಿನ ಯೂಸ್ ಮಾಡಿ ಸ್ಕಾರ್ಪಿಯನ್ಸ್ ಗಳನ್ನೆಲ್ಲ ಅವರ ಸಹಾಯಕ್ಕೆ ಕರ್ಕೊಂಡ್ ಬರ್ತಾನೆ. ಅದರಿಂದ ಎಲ್ಲರೂ ಅವುಗಳ ಸಹಾಯದಿಂದ ಮುಂದೆ ಹೋಗ್ತಿರ್ತಾರೆ. ಹಾಗೆ ಅವ್ರುಗಳು ಹೋಗ್ತಾ ಹೋಗ್ತಾ ಕೆಲವು ದಿನಗಳು ಕಳೆದೋಗ್ತವೆ. ಕೊನೆಯದಾಗಿ ಅವರು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಆ ಜಾಗಕ್ಕೆ ಸ್ಟೇಜಿ ಅಂತ ಕರೀತಾರೆ. ಈ ಹಿಂದೆ ಅದೇ ಜಾಗದಲ್ಲಿ ಕ್ರ್ಯಾಕನ್ ಟೈಟನ್ಸ್ ಗಳನ್ನ ಸೋಲ್ಸಿರುತ್ತೆ. ಆ ಜಾಗದಲ್ಲಿ ಪೆಂಪ್ರೆಸರ್ಸ್ ಗಳು ವಾಸವಾಗಿರ್ತಾರೆ. ಅವರಿಗೆ ಕ್ರ್ಯಾಕನ್ ಇವಾಗ ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಎಲ್ಲರೂ ಅವ್ರಗಳ ಹತ್ರ ಕ್ರ್ಯಾಕನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳೆಲ್ಲ ಪೆಂಪ್ರೆಸರ್ಸ್ ಗಳಿರುವಂತಹ ಜಾಗಕ್ಕೆ ಹೋಗಿ ತಲುಪ್ತಾರೆ. ಅವಾಗ ಅವ್ರುಗಳು ಪರ್ಷಿಯನ್ನ ನೋಡಿದ ಕೂಡಲೇ ಅವನು ಜಿಹಾಜ್ ನ ಮಗ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಅವ್ರುಗಳು ಕ್ರ್ಯಾಕನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಲ್ಲಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವ್ರುಗಳು ಪರ್ಷಿಯಸ್ಗೆ ನೀವು ಕ್ರ್ಯಾಕನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರುಗಳಿಗೆಲ್ಲ ಒಂದೇ ಒಂದು ಕಣ್ಣಿರುತ್ತೆ. ಹಾಗಾಗಿ ಪರ್ಷಿಯಸ್ ಆ ಕಣ್ಣ ಅವರಿಂದ ಕಿತ್ಕೊಂಡು ನೀವುಗಳು ಇವಾಗ ನಮ್ಗೆ ಕ್ರ್ಯಾಕನ್ನ ಹೇಗ್ ಸಾಯಿಸಬಹುದು ಅಂತ ಹೇಳಿಲ್ಲ ಅಂದ್ರೆ ನಿಮ್ ಕಣ್ಣ ಇಲ್ಲಿಂದ ಕೆಳಗಡೆ ಬಿಸಾಕ್ತೀನಿ ಅಂತ ಹೇಳ್ತಾನೆ. ಅವಾಗ ಪೆಂಪ್ರೆಸರ್ಸ್ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಒಂದೇ ಒಂದು ದಾರಿ ಇದೆ. ಅವನನ್ನ ಸಾಯಿಸೋದಕ್ಕೆ ಮೆಡೆಸಾ ಇಂದನೇ ಸಾಧ್ಯ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರಪಂಚದಲ್ಲಿರುವಂತ ಎಲ್ಲಾ ಜೀವಿಗಳು ಕಲ್ಲಾಗಿ ಹೋಗ್ತಾರೆ. ಅವಳು ಖಾಲಿ ಪ್ರಪಂಚದ ಅಂಚಿನಲ್ಲಿರುವಂತ ಸ್ಟಿಕ್ಸ್ ನದಿಯ ಹೊರಗಡೆ ಇದ್ದಾಳೆ. ಒಂದು ಟೈಟನ್ ಸಾಯಿಸೋದಕ್ಕೆ ಇನ್ನೊಂದು ಟೈಟನ್ ಇಂದನೇ ಸಾಧ್ಯ, ಆದ್ರೆ ಅವಳನ್ನ ಸೋಲ್ಸೋದಕ್ಕೆ ನಿಮ್ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಪರ್ಷಿಯಸ್ ಅವ್ರಿಗೆ ನಾವು ಅವಳನ್ನ ಸೋಲ್ಸೋದಿಲ್ಲ, ಸಾಯಿಸೇ ಬಿಡ್ತೀವಿ, ನಂತರ ಅವಳ ತಲೆನ ತಗೊಂಡೋಗಿ ಕ್ರ್ಯಾಕ್ ಅನ್ನ ಸಾಯಿಸ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಪೆಂಪ್ರೆಸರ್ಸ್ ಗಳು ಇದು ತುಂಬಾನೇ ಒಳ್ಳೆ ಐಡಿಯಾ, ಆದ್ರೆ ನೀನು ಆ ದಾರಿಲಿ ಸತ್ತೋಗ್ತೀಯ ಅಂತ ಹೇಳ್ತಾರೆ. ಆದ್ರೂ ಕೂಡ ಪರ್ಷಿಯಸ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಂತರ ಅವ್ರುಗಳೆಲ್ಲ ಮೆಡುಸನ ಹುಡ್ಕೊಂಡು ಹೊರಡ್ತಾರೆ. ಆ ಸಮಯದಲ್ಲಿ ಜಿಹೋಸ್ ಪರ್ಷಿಯಸ್ ಒಬ್ನೇ ಇರೋದನ್ನ ನೋಡಿ ಅವನ ಹತ್ರ ಬಂದು ನೀನು ನನ್ನನ್ನ ತಂದೆ ಅಂತ ಕರಿಬಹುದು, ನೀನು ಹೋಗ್ತಿರುವಂತ ದಾರಿ ಸರಿ ಇಲ್ಲ, ನನ್ ಜೊತೆ ಸ್ವರ್ಗಕ್ಕೆ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಪರ್ಷಿಯಸ್ ನಾನು ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ, ನಾನು ಮನುಷ್ಯರಿಗೋಸ್ಕರ ಹೋರಾಡ್ತೀನಿ, ಈ ಯುದ್ಧದಲ್ಲಿ ನಾನು ಸತ್ರು ನನಗೆ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಅವಾಗ ಜಿಯೋಸ್ ಪರ್ಷಿಯಸ್ಗೆ ಒಂದು ಚಿನ್ನದ ಕಾಯಿನ ಕೊಟ್ಟು ನಿನ್ನ ಪ್ರಯಾಣಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಕುಕ್ ಮತ್ತೆ ಓಜಲ್ ಇಬ್ರು ಪರ್ಷಿಯಸ್ಗೆ ಒಂದು ಗುರಾಣಿನ ಕೊಟ್ಟು ನಮ್ ಕೈಲಿ ಖಾಲಿ ಪ್ರಪಂಚದಲ್ಲಿ ಹೋರಾಡೋದಕ್ಕೆ ಆಗೋದಿಲ್ಲ, ಅದರಿಂದ ನಾವಿಲ್ಲಿಂದ ಹೋಗ್ತಾ ಇದೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆ ಸಮಯದಲ್ಲಿ ಉಳ್ದವ್ರೆಲ್ಲ ಪರ್ಷಿಯಸ್ಗೆ ನಾವೆಲ್ಲ ನಿನ್ ಜೊತೆ ಇದೀವಿ ಅಂತ ಧೈರ್ಯ ಹೇಳ್ತಿರ್ತಾರೆ. ಅವಾಗ ಐವೋ ನನ್ಗೆ ಆ ಖಾಲಿ ಪ್ರಪಂಚದ ದಾರಿ ಗೊತ್ತಿದೆ ಅಂತ ಹೇಳಿ ಅವ್ರನ್ನೆಲ್ಲ ಅವಳ ಜೊತೆ ಖಾಲಿ ದುನಿಯದ ಕಡೆ ಕರ್ಕೊಂಡು ಹೋಗ್ತಿರ್ತಾಳೆ. ಕೊನೆದಾಗಿ ಅವ್ರುಗಳು ಸ್ಟಿಕ್ಸ್ ನದಿ ಹತ್ರ ಬಂದು ತಲುಪ್ತಾರೆ. ಅಲ್ಲಿಂದ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರುಗಳಿಗೆ ಕಾರನ್ಸ್ ಗಳ ಸಹಾಯ ಬೇಕಾಗಿರುತ್ತೆ. ಹಾಗಾಗಿ ಶೇಕ್ ಪರ್ಷಿಯಸ್ ಹತ್ರ ಇದ್ದಂತ ಚಿನ್ನದ ಕಾಯಿನ ಇಸ್ಕೊಂಡು ಅದನ್ನ ನೀರೊಳಗಡೆ ಎಸಿತಾನೆ. ಯಾಕಂದ್ರೆ ಕಾರನ್ಸ್ ಗಳಿಗೆ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ. ಅವು ಇವ್ರುಗಳಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಇವರು ಕಾರನ್ಸ್ ಗಳಿಗೆ ಲಂಚ ಕೊಡ್ಬೇಕಾಗಿರುತ್ತೆ. ಅದರಿಂದ ಹಾಗಾಗಿ ಸ್ವಲ್ಪ ಸಮಯದ ನಂತರ ಕಾರನ್ಸ್ ಗಳು ಅವ್ರುಗಳಿರುವಂತಹ ಜಾಗಕ್ಕೆ ಒಂದು ದೋಣಿನ ಎಳ್ಕೊಂಡ್ ಬಂದು ಅವ್ರನ್ನೆಲ್ಲ ಅದ್ರೊಳಗಡೆ ಕೂರ್ಸ್ಕೊಂಡು ಮೆಡುಸಾ ಇರುವಂತಹ ಜಾಗದ ಕಡೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಐವೋ ಈ ಹಿಂದೆ ನಡೆದಿರುವಂತಹ ಮೆಡುಸಾ ಸ್ಟೋರಿನ ಎಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮೆಡುಸಾ ಒಂದು ಕಾಲದಲ್ಲಿ ತುಂಬಾನೇ ಸುಂದರವಾಗಿದ್ಲು. ಅವಳ ಸೌಂದರ್ಯಕ್ಕೆ ಪೊಸಿಡಾನ್ ಮಾರೋಗಿ ಅವಳನ್ನ ಅವನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾನೆ. ಆದ್ರೆ ಅದು ಮೆಡುಸಾಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದರಿಂದ ಅವಳು ಇಲ್ಲೇ ಇರುವಂತಹ ಒಂದು ದೇವಾಲಯದೊಳಗಡೆ ಹೋಗಿ ಅಲ್ಲಿರುವಂತಹ ತಾಯಿ ಹತ್ರ ರಕ್ಷಣೆ ಕೇಳ್ತಾಳೆ. ಆದ್ರೆ ಅವಳ ರಕ್ಷಣೆಗೆ ಯಾವ ದೇವತೆನೂ ಮುಂದೆ ಬರೋದಿಲ್ಲ. ಅವಾಗ ಪೊಸಿಡನ್ ಅವಳಿಗೆ ಯಾರು ಅವಳ ಹತ್ರ ಹೋಗ್ದಿರೋ ಹಾಗೆ ಶಾಪ ಕೊಟ್ಟ. ಅದರಿಂದನೇ ಅವಳನ್ನ ಯಾರಾದ್ರೂ ನೋಡಿದ್ರೆ ಕಲ್ಲಾಗ್ಬಿಡ್ತಾರೆ. ಅಲ್ಲಿಗೆ ಹೆಣ್ಮಕ್ಳುಗಳಿಗೆ ಪ್ರವೇಶ ಇಲ್ಲ, ಅಲ್ಲಿಗೆ ಹೋದವ್ರು ಯಾರು ವಾಪಸ್ ಬಂದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ಐವೋ ಪರ್ಷಿಯಸ್ಗೆ ಮೆಡುಸಾ ಹೇಗೆಲ್ಲ ಅಟ್ಯಾಕ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಿರ್ತಾಳೆ. ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಿರ್ತಾರೆ. ಆದ್ರೆ ಯಾರು ಬಾಯ್ ಬಿಟ್ಟು ಹೇಳ್ಕೊಂಡಿರೋದಿಲ್ಲ. ಈಗಿರ್ಬೇಕಾದ್ರೆ ಎಲ್ರೂ ಸ್ವಲ್ಪ ಸಮಯದ ನಂತರ ಸ್ಟಿಕ್ಸ್ ನದಿನ ದಾಟಿ ಮೆಡುಸಾ ಇರುವಂತಹ ಟೆಂಪಲ್ ಕಡೆ ಹೊರಡ್ತಾರೆ. ಇದೇ ನೋಡಿ ಅವಳಿರುವಂತಹ ಟೆಂಪಲ್. ಇವಾಗ ಈ ಟೆಂಪಲ್ ಪಾಳ್ ಬಿದ್ದಿದೆ. ಅದ್ರೊಳಗಡೆ ಹೋದವರು ಅದೆಷ್ಟೋ ಜನ ಕಲ್ಲಾಗಿ ಹೋಗಿರ್ತಾರೆ. ಆದ್ರೂ ಎಲ್ರೂ ಭಯ ಪಡ್ದೆ ನಿಧಾನವಾಗಿ ಆ ಟೆಂಪಲ್ ಒಳಗಡೆ ಹೋಗಿ ಮೆಡುಸನ ಹುಡುಕ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರಗಳ ಕಡೆ ಕೆಲವು ಬಾಣ್ಗಳು ಬರ್ತವೆ. ಅದರಿಂದ ಅವ್ರಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತಾರೆ. ಪರ್ಷಿಯಸ್ ಮತ್ತೆ ಡ್ರಾಕೋ ಇಬ್ರು ಹೇಗೋ ಬಚಾವಾಗ್ತಾರೆ. ಆದ್ರೆ ಸೋಲನ್ ಅನ್ನೋ ಒಬ್ಬ ಸೈನಿಕ ಟೆಂಪಲ್ ಕೆಳಗಡೆ ಇದ್ದಂತಹ ಲಾವೋ ಒಳಗಡೆ ಬಿದ್ದು ಸತ್ತೋಗ್ತಾನೆ. ಕೆಫೆಫ್ಸ್ಗೆ ಒಂದು ಬಾಣ ಚುಚ್ಕೊಂಡಿದ್ರಿಂದ ಅವನು ಕೂಡ ಸತ್ತೋಗ್ತಾನೆ. ಹಾಗೆ ಮೆಡುಸಾ ಇನ್ನೊಬ್ಬ ಸೈನಿಕನ ಹತ್ರ ಬಂದು ಅವನನ್ನು ಕೂಡ ಕಲ್ಲಾಗಿ ಕನ್ವರ್ಟ್ ಮಾಡ್ಬಿಡ್ತಾಳೆ. ಹಾಗೆ ಅವಳು ಒಬ್ಬೊಬ್ರನ್ನಾಗಿ ಕಲ್ಲಾಗಿ ಕನ್ವರ್ಟ್ ಮಾಡ್ತಿರ್ತಾಳೆ. ಹಾಗಾಗಿ ಪರ್ಷಿಯಸ್ ಅವಳ ಗಮನನ ಅವನ ಕಡೆ ತಗೊಳ್ಳೋದಕ್ಕೆ ಅವಳ ಮುಂದೆ ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಶೇಕ್ ಮರಲ್ಲಿ ನಿಂತ್ಕೊಂಡು ಅವಳ ಕತ್ತನ ಕತ್ತರಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಡ್ತಾಳೆ. ಶೇಕ್ ಆ ರೀತಿ ಮಾಡಿದ್ರಿಂದ ಮೆಡುಸಾ ಅವನನ್ನ ಇಟ್ಕೊಂಡು ಅವನನ್ನು ಕೂಡ ಕಲ್ಲಾಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಆ ರೀತಿ ಕನ್ವರ್ಟ್ ಆಗೋದಿಲ್ಲ. ಯಾಕಂದ್ರೆ ಅವನು ಮನುಷ್ಯನಲ್ವಲ್ಲ. ಆದ್ರಿಂದ ಆ
ಸಮಯದಲ್ಲಿ ಶೀಕ್ ಅವನ ಎನರ್ಜಿನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದರಿಂದ ಮೆಡಿಸಾಗೆ ತುಂಬಾನೇ ಇಂಜುರಿ ಆಗುತ್ತೆ. ಆದ್ರೂ ಅವಳು ಪರ್ಷಿಯಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅದು ಪರ್ಷಿಯಸ್ಗೆ ಅವನ ಗುರಾಣಿಯಲ್ಲಿರುವಂತಹ ಮಿರರ್ ನಲ್ಲಿ ಕಾಣಿಸ್ತಿರುತ್ತೆ. ಹಾಗಾಗಿ ಅವನು ಆ ಗುರಾಣಿನ ಇಟ್ಕೊಂಡು ಮೆಡುಸಾ ಮೂವ್ಮೆಂಟ್ ನ ಅದರಲ್ಲಿ ಅಬ್ಸರ್ವ್ ಮಾಡ್ತಾ ಕಣ್ ಮುಚ್ಕೊಂಡು ಅವಳ ಕತ್ತನ್ನ ಕತ್ತರಿಸ್ಬಿಡ್ತಾನೆ. ಆ ಸಮಯದಲ್ಲಿ ಅವಳ ಉಳಿದಿರುವಂತಹ ದೇಹ ಲಾವದೊಳಗಡೆ ಬಿದ್ದು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಕೊನೆದಾಗಿ ಆ ಯುದ್ಧದಲ್ಲಿ ಪರ್ಷಿಯಸ್ ಮಾತ್ರ ಬದುಕುಳಿತಾನೆ. ಹಾಗಾಗಿ ಅವನು ಒಂದು ಚೀಲದಲ್ಲೇ ಮೆಡುಸಾ ತಲೆನ ತುಂಬಿಕೊಂಡು ಹೊರಗಡೆ ಬರ್ತಾನೆ. ಅದನ್ನ ನೋಡಿ ಐವೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೆ ಅಷ್ಟರಲ್ಲಿ ಅವಳ ಹತ್ರ ಕ್ರೀಸಿಯಸ್ ಬಂದು ಅವಳಿಗೆ ಕತ್ತಿಯಿಂದ ಚುಚ್ಬಿಡ್ತಾನೆ. ಅದರಿಂದ ಪರ್ಷಿಯಸ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವನು ಕ್ರೀಸಿಯಸ್ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ರೀಸಿಯಸ್ಗೆ ಎಡಿಸ್ ಕೆಲವು ಶಕ್ತಿಗಳನ್ನ ಕೊಟ್ಟಿರೋದ್ರಿಂದ ಪರ್ಷಿಯಸ್ಗೆ ಅವನನ್ನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ. ಅವನ ಹತ್ರ ಇದ್ದಂತ ಆಯುಧಗಳನ್ನೆಲ್ಲ ಕ್ರೀಸಿಯಸ್ ಪೀಸ್ ಮಾಡ್ತಿರ್ತಾನೆ. ಅವಾಗ ವಿಧಿ ಇಲ್ದೆ ಪರ್ಷಿಯಸ್ ಅವನ ತಂದೆ ಕೊಟ್ಟಿರುವಂತ ಕತ್ತಿನ ಯೂಸ್ ಮಾಡ್ಬೇಕಾಗುತ್ತೆ. ಆ ಕತ್ತಿನ ಅವನು ಇಟ್ಕೊಂಡ್ ಕೂಡ್ಲೆ ಅವನಿಗೆ ತುಂಬಾ ಎನರ್ಜಿ ಬಂದ್ಬಿಡುತ್ತೆ. ಅದರಿಂದ ಅವನು ಕ್ರೀಸಿಯಸ್ ಜೊತೆ ಹೋರಾಡ್ತಾ ಆ ಕತ್ತಿಯಿಂದ ಅವನಿಗೆ ಚುಚ್ಬಿಡ್ತಾನೆ. ಅವಾಗ ಕ್ರೀಸಿಯಸ್ ಮನುಷ್ಯನ ರೂಪಕ್ಕೆ ಕನ್ವರ್ಟ್ ಆಗಿ ಸತ್ತೋಗ್ತಾನೆ. ಐವ ಕೂಡ ಸಾವಿನ ಮಡ್ಲಲ್ಲಿ ಒದ್ದಾಡ್ತಿರ್ತಾಳೆ. ಅವಳ ಹತ್ರ ಪರ್ಷಿಯಸ್ ಹೋದಾಗ ಗ್ರಹಣ ತುಂಬಾ ಹತ್ರ ಆಗ್ತಾ ಇದೆ, ಇವಾಗಲೇ ತುಂಬಾ ಸಮಯ ಆಗಿದೆ, ಮನುಷ್ಯರ ಭವಿಷ್ಯ ನಿನ್ ಕೈಲೇ ಇದೆ, ಅವ್ರನ್ನೆಲ್ಲ ನೀನು ಕಾಪಾಡು ಅಂತ ಹೇಳಿ ಅವಳು ಕೂಡ ಸತ್ತೋಗ್ತಾಳೆ. ಅದೇ ಸಮಯಕ್ಕೆ ಪರ್ಷಿಯಸ್ ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಪೆಗಾಸಿಸ್ ಬರುತ್ತೆ. ಹಾಗಾಗಿ ಪರ್ಷಿಯಸ್ ಅದರ ಸಹಾಯದಿಂದ ಆರ್ಗ ಸಾಮ್ರಾಜ್ಯದ ಕಡೆ ಮೆಡುಸಾ ತಲೆನ ಇಟ್ಕೊಂಡು ಹೊರಡ್ತಾನೆ. ಅಷ್ಟರಲ್ಲಿ ಈ ಕಡೆ ಪಾತಾಳ ಲೋಕದಲ್ಲಿದ್ದಂತಹ ಕ್ರಾಕನ್ ಹೊರಗಡೆ ಬಂದು ಆರ್ಗ ಸಾಮ್ರಾಜ್ಯದ ಕಡೆ ಹೋಗ್ತಿರುತ್ತೆ. ಅದನ್ನ ನೋಡಿ ಆರ್ಗಸ್ ನಲ್ಲಿದ್ದಂತಹ ಜನಗಳೆಲ್ಲ ಅರಮನೆ ಒಳಗಡೆ ನುಗ್ಗಿ ರಾಜ್ಕುಮಾರಿ ಆಂಡ್ರಿಯೋಮೇಡ್ ನ ಹೊರಗಡೆ ಎಳ್ಕೊಂಡ್ ಬಂದು ಅವಳನ್ನ ಕ್ರಾಕನ್ ಗೆ ಬಲಿ ಕೊಡೋದಕ್ಕೆ ನೋಡ್ತಿರ್ತಾರೆ. ಇನ್ನೊಂದ್ ಕಡೆ ಕ್ರಾಕನ್ ಟೆಂಡಿಕಲ್ಸ್ ಗಳೆಲ್ಲ ಸಮುದ್ರದೊಳಗಡೆಯಿಂದ ಹೊರಗಡೆ ಬಂದು ಆರ್ಗಸ್ ಸಾಮ್ರಾಜ್ಯನೆಲ್ಲ ನಾಶ ಮಾಡ್ತಿರುತ್ತೆ. ಹಾಗಾಗಿ ಜನಗಳೆಲ್ಲ ಆಂಡ್ರಿಯೋಮೇಡ್ ನ ಅದಕ್ಕೆ ಬಲಿ ಕೊಡೋದಕ್ಕೆ ರೆಡಿ ಮಾಡ್ತಾರೆ. ಆ ಸಮಯದಲ್ಲಿ ಇನ್ನೊಂದ್ ಕಡೆ ಎಡಿಸ್ ಜಿಯೋಸ್ ಹತ್ರ ಬಂದು ಕ್ರಾಕನ್ ಹೊರಗಡೆ ಬಂದಾಯ್ತು, ಇವಾಗ ನಿನ್ನ ಶಕ್ತಿ ಜಾಸ್ತಿ ಆಗ್ತಿದ್ಯಾ ಅಣ್ಣ, ಅದು ನಿನ್ನ ಭ್ರಮೆ. ಯಾಕಂದ್ರೆ ಕ್ರಾಕನ್ ನನ್ ಮಗ, ಅವನಿಂದ ನನಗ್ ಶಕ್ತಿ ಜಾಸ್ತಿ ಆಗುತ್ತೆ, ನನ್ನನ್ನ ಕತ್ತಲೆ ಪ್ರಪಂಚಕ್ಕೆ ರಾಜನಾಗಿ ಮಾಡಿ ನೀನಿಲ್ಲಿ ಸ್ವರ್ಗದಲ್ಲಿ ಮಜಾ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಅವಾಗ ಜಿಯೋಸ್ ಆರ್ಗಸ್ ನಲ್ಲಿ ಒಬ್ಬ ದೇವತಾ ಮನುಷ್ಯ ಇದ್ದಾನೆ ಅನ್ನೋದನ್ನ ಮರಿಬೇಡ ಎಡಿಸ್, ಹಾಗೆ ಅವನು ನನ್ನ ಮಗ ಅಂತ ಹೇಳ್ತಾನೆ. ಅದರಿಂದ ಎಡಿಸ್ ಇಮಿಡಿಯೇಟ್ ಆಗಿ ಅಲ್ಲಿಂದ ಆರ್ಗಸ್ ರಾಜ್ಯದ ಕಡೆ ಹೋಗ್ತಾನೆ. ಈ ಕಡೆ ಇನ್ನೇನ್ ಪರ್ಷಿಯಸ್ ಆರ್ಗಸ್ ಸಾಮ್ರಾಜ್ಯದ ಕಡೆ ಬರ್ಬೇಕು, ಅಷ್ಟರಲ್ಲಿ ಎಡಿಸ್ ಕೆಲವು ಕ್ರಿಯೇಚರ್ ಗಳ ತರ ಕನ್ವರ್ಟ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕ್ರಿಯೇಚರ್ಸ್ ಗಳು ಪರ್ಷಿಯಸ್ ಕೈಲಿದ್ದಂತಹ ಮೆಡುಸಾ ತಲೆನ ಕಿತ್ಕೊಂಡು ಹಾರೋಗ್ತಾ ಇರ್ತವೆ. ಆದ್ರೂ ಪರ್ಷಿಯಸ್ ಅವುಗಳನ್ನ ಬಿಡ್ತಾ ಇರೋದಿಲ್ಲ, ಅವುಗಳ ಹಿಂದೆನೆ ಫಾಲೋ ಮಾಡ್ತಾ ಇರ್ತಾನೆ. ಹಾಗೆ ಅವನು ಫಾಲೋ ಮಾಡ್ತಾ ಆ ಕ್ರಿಯೇಚರ್ ಗಳನ್ನ ಒಂದೊಂದಾಗಿ ಸಾಯಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಕ್ರಾಕನ್ ಸಮುದ್ರದೊಳಗಡೆಯಿಂದ ಹೊರಗಡೆ ಬಂದು ಆಂಡ್ರಿಯೋಮೇಡನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಈ ಕಡೆ ಒಂದು ಕ್ರಿಯೇಚರ್ ಮೆಡುಸಾ ತಲೆನ ಪರ್ಷಿಯಸ್ ಕೈಗೆ ಸಿಗದಿರೋ ಹಾಗೆ ಅದನ್ನ ಎತ್ಕೊಂಡು ಹೋಗ್ತಿರುತ್ತೆ. ಅವಾಗ ಪರ್ಷಿಯಸ್ ತುಂಬಾ ಧೈರ್ಯ ಮಾಡಿ ಅವನು ಹೋಗ್ತಿದ್ದಂತ ಕುದುರೆಯಿಂದ ಆ ಕ್ರಿಯೇಚರ್ ಮೇಲೆ ಜಂಪ್ ಮಾಡ್ತಾನೆ. ಅವಾಗ ಅವನು ಮತ್ತೆ ಕ್ರಿಯೇಚರ್ ಇಬ್ರು ಅರಮನೆ ಒಳಗಡೆ ಉರಿತಾ ಇರುವಂತಹ ಬೆಂಕಿ ಒಳಗಡೆ ಬಿದೋಗ್ತಾರೆ. ಅದರಿಂದ ಪರ್ಷಿಯಸ್ ಹೇಗೋ ಹೊರಗಡೆ ಬರ್ತಾನೆ. ಆದ್ರೆ ಆ ಕ್ರಿಯೇಚರ್ ಅಲ್ಲೇ ಸತ್ತೋಗುತ್ತೆ. ಇನ್ನೊಂದ್ ಕಡೆ ಕ್ರಾಕನ್ ಇನ್ನೇನ್ ಆಂಡ್ರಿಯೋಮೇಡ್ ಹತ್ರ ಬಂದು ಅವಳನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಪರ್ಷಿಯಸ್ ಬಂದು ಚೀಲ್ದೊಳಗಡೆ ಇದ್ದಂತಹ ಮೆಡುಸಾ ತಲೆನ ಅದ್ರ ಮುಂದೆ ತೋರಿಸ್ಬಿಡ್ತಾನೆ. ಹಾಗಾಗಿ ನಿಧಾನವಾಗಿ ಆ ಕ್ರಾಕನ್ ಕೂಡ ಕಲ್ಲಾಗಿ ಪೀಸ್ ಆಗ್ತಿರುತ್ತೆ. ಆ ಸಮಯದಲ್ಲಿ ಎಡಿಸ್ ಪರ್ಷಿಯಸ್ ಹತ್ರ ಬಂದು ನಿನ್ ಕೈಲಿ ಕ್ರಾಕನ್ನ ಸಾಯಿಸೋದಕ್ ಆಗ್ಬಹುದು, ಆದ್ರೆ ನನ್ನನ್ನಲ್ಲ ಅಂತ ಹೇಳ್ತಿರ್ತಾನೆ. ಅವನನ್ನ ನೋಡಿ ಪರ್ಷಿಯಸ್ ಇಮಿಡಿಯೇಟ್ ಆಗಿ ಅವನ್ ಕೈಲಿದ್ದಂತಹ ಕತ್ತಿನ ತೆಗೆದು ಅವನಿಗೆ ಹೊಡಿತಾನೆ. ಅದರಿಂದ ಎಡಿಸ್ ಮತ್ತೆ ಪಾತಾಳ ಲೋಕಕ್ಕೆ ಹೋಗಿ ಲಾಕ್ ಆಗ್ಬಿಡ್ತಾನೆ. ಅಷ್ಟೊತ್ತಿಗೆ ಆಂಡ್ರಿಯೋಮೇಡ ಸಮುದ್ರದೊಳಗಡೆ ಬಿದೋಗಿರ್ತಾಳೆ. ಹಾಗಾಗಿ ಪರ್ಷಿಯಸ್ ಸಮುದ್ರದೊಳಗಡೆ ಹೋಗಿ ಅವಳನ್ನ ಕಾಪಾಡ್ತಾನೆ. ಅವಾಗ ಅವಳು ಪರ್ಷಿಯಸ್ಗೆ ನೀನು ಆರ್ಗಸ್ ನ ರಾಜನಾಗು ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಪರ್ಷಿಯಸ್ ಒಪ್ಪೋದಿಲ್ಲ. ಆ ರಾಜ್ಯಕ್ಕೆ ನೀವೇ ರಾಣಿಯಾಗಿ ನಾನ್ ನಿಮ್ಮ ಸೇವಕನಾಗಿರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ನಂತರ ಅವನು ಅವನ ತಂದೆ ತಾಯಿ ಮತ್ತೆ ತಂಗಿ ತೀರೋಗಿರುವಂತಹ ಜಾಗಕ್ಕೆ ಬಂದು ಅವರನ್ನ ನೆನ್ಪು ಮಾಡ್ಕೊಂಡು ತುಂಬಾ ದುಃಖ ಪಡ್ತಿರ್ತಾನೆ. ಅವಾಗ ಅಲ್ಲಿಗೆ ಜಿಯೋಸ್ ಬಂದು ಮತ್ತೆ ಪರ್ಷಿಯಸ್ ನ ದೇವಲೋಕಕ್ಕೆ ಕರೀತಾನೆ. ಅವಾಗ್ಲೂ ಕೂಡ ಪರ್ಷಿಯಸ್ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಜಿಯೋಸ್ ಪರ್ಷಿಯಸ್ಗೆ ಹಾಗಾದ್ರೆ ನೀನು ಮನುಷ್ಯನಾಗಿ ಬದುಕ್ತೀಯ ಅಂದ್ರೆ ನಾನ್ ನಿನ್ನ ಒಬ್ಬಂಟಿಯಾಗಿರೋದಕ್ ಬಿಡೋದಿಲ್ಲ ಅಂತ ಹೇಳಿ ಅವನು ಅವನ ಶಕ್ತಿಯಿಂದ ಐವೋನ ಮತ್ತೆ ಬದುಕಿಸಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.